ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಯಾರೆಲ್ಲ ಯು ಜಿ ಸಿ ಟಿ 2024 ಸ್ಟೂಡೆಂಟ್ಸ್ ಯಾರೆಲ್ಲ ನೋಡ್ತಿದ್ದಾರೆ ಅವರೆಲ್ಲರೂ ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಇವಾಗ ಏನಪ್ಪ ಅಂತಂದರೆ ಬಹಳಷ್ಟು ಹುಡುಗರಿಗೆ ಕೆಲವೊಂದಿಷ್ಟು ಡೌಟ್ಸ್ ಅನ್ನೋಕ್ಕಿಂತ ಅವ್ರಿಗೆ ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ ಇದು. ಓಕೆ, ಡೌಟ್ಸ್ ಕೇಳೋಕ್ಕೂ ಬರ್ತಿರಲ್ಲ ಆ್ಯಂಡ್ ಈ ಥರ ಇದೆ ಅಂತಲೂ ಗೊತ್ತಿರಲ್ಲ. ಯಾಕಂತಂದರೆ ನಿಮ್ಮದು ಈ ಒಂದು ಕೆ ಸಿ ಟಿ ಕೌನ್ಸ್ಲಿಂಗ್ ಏನದ ಅಂತಂದ್ರೆ ಹೊಸದಾಗಿರ್ತದೆ ನಿಮಗೆ. ಓಕೆ, ಈ ಒಂದು ಹೊಸದಾಗಿದ್ದಾಗ ಏನೇನೆಲ್ಲ ಮಾಡಬೇಕಂತ ಪ್ರೊಸೆಸ್ಸು ಕೂಡ ನಾನು ಕಂಪ್ಲೀಟಾಗಿ ಹೇಳಿದ್ದೀನಿ. ಬಟ್ ಅದನ್ನು ಹೊರತುಪಡಿಸಿ ಕೆಲವೊಂದಿಷ್ಟು ಇನ್ಸೈಡ್ ಏನಂತ ಕೆಲವೊಂದಿಷ್ಟು ಏನಂತವ ಡೌಟ್ಸು ಆ್ಯಂಡ್ ಕೆಲವೊಂದಿಷ್ಟು ಕ್ರಿಸ್ಟಲ್ ಪ್ರೊಸೆಸ್. ಓಕೆ, ಅದು ಕೆ ಸಿ ಟಿ ಕೌನ್ಸ್ಲಿಂಗ್ ಅಂದ ತಕ್ಷಣ ಕೆಲವೊಂದಿಷ್ಟು ಕ್ರಿಸ್ಟಲ್ ಪ್ರೊಸೆಸ್ ಕೂಡ ಇರ್ತದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇದೇನು ದೊಡ್ಡ ರಾಕೆಟ್ ಸೈನ್ಸ್ ಕೂಡ ಅಲ್ಲ, ಸ್ವಲ್ಪ ತಿಳ್ಕೊಂಬಿಟ್ರೆ ಈಸಿನೇ ಕೂಡ ಇರ್ತದೆ. ಓಕೆ, ಸದ್ಯಕ್ಕಂತೂ ನಾನು ಏನು ಹೇಳ್ತಿದ್ದೀನಿ ಅಂತಂದರೆ ನೀವು ಯು ಜಿ ಸಿ ಟಿ 2024 ನೀವು ಪಾರ್ಟಿಸಿಪೇಟ್ ಮಾಡ್ತಿತ್ತಂದರೆ ಇವು ಎಲ್ಲನ ಬಗ್ಗೆ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡೇ ಮಾಡಿರಿ. ಓಕೆ, ಯಾಕಂತಂದರೆ ನೀವು ಮುಂದೆ ಪಶ್ಚಾತ್ತಾಪ ಪಡ್ತೀರ. ಓಕೆ, ಖಂಡಿತ ಪಶ್ಚಾತ್ತಾಪ ಪಡ್ತೀರ ಕೆಲವೊಬ್ಬರು. ಓಕೆ, ಇಲ್ಲಿ 60 to 70% ಹುಡುಗರು ಮುಂದೆ ಪಶ್ಚಾತ್ತಾಪ ಪಡೆದೇ ಇಲ್ಲ, ಯಾಕಂದರೆ ಕೆಲವೊಂದಿಷ್ಟು ರೂಲ್ಸೇ ಗೊತ್ತಿರಲ್ಲ. ಸೊ ಹಾಗಾಗಿ ಇವಾಗ ಎಲ್ಲರೂ ಕೂಡ ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಆ್ಯಂಡ್ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ನೋಡಿರಿ. ಯಾಕಂತಂದರೆ 70% ಸ್ಟೂಡೆಂಟ್ಸ್ ಏನು ಮಾಡ್ತಿದ್ದಾರೆ ಅಂದರೆ ಅನ್ಸಬ್ಸ್ಕ್ರೈಬ್ ಆಗಿದ್ದಾರೆ ಆ್ಯಂಡ್ 30% ಸ್ಟೂಡೆಂಟ್ ಅಷ್ಟೇ ಸಬ್ಸ್ಕ್ರೈಬ್ ಆಗಿ ನೋಡ್ತಿರೋದು. ಇವಾಗ ಡೈರೆಕ್ಟಾಗಿ ವಿಷಯಕ್ಕೆ ಬರೋದೇನಪ್ಪ ಅಂತಂದರೆ ಇಲ್ಲಿ ನೋಡಿರಿ, ನಾನು ಈಗ ಕೆ ಸಿ ಟಿ ನೀವು ಏನೋ ಒಂದು ಕೌನ್ಸ್ಲಿಂಗ್ ನಡೆದ್ರು ಕೂಡ ಇವಾಗ ಏನು ಕಾಣಿಸ್ತಿದೆ ಇದೇ ಒಂದು ಇದೇ ಒಂದು ಕೆ ಎ ಪೋರ್ಟಲಲ್ಲೇ ನಡೀತದೆ. ಇದನ್ನು ಬಿಟ್ಟರೆ ಎಲ್ಲೂ ಕೂಡ ನಡೆಯಲ್ಲ, ಅದು ನೆನಪಿಟ್ಕೋಬೇಕು. ಓಕೆ, ಇವಾಗ ಡೈರೆಕ್ಟಾಗಿ ವಿಷಯಕ್ಕೆ ಬರೋದಂತಂದರೆ ಎಲ್ಲಿ ತಪ್ಪು ಮಾಡ್ತೀರಾ ನೀವು. ಫಸ್ಟ್ನೇ ಸ್ಟೆಪ್ ಹೇಳ್ಬಿಡ್ತೀನಿ, ನೀವು ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡುವಾಗ ತಪ್ಪು ಮಾಡ್ತೀರಾ. ಆಪ್ಷನ್ ಎಂಟ್ರಿ ಮಾಡೋಕ್ಕಿಂತ ಮುಂಚೆನೇ ಇನ್ನೇನೆಲ್ಲ ತಪ್ಪು ಮಾಡ್ತೀರಾ ಅಂತಂದರೆ ಕಾಲೇಜ್ ಸೆಲೆಕ್ಷನ್. ಓಕೆ, ಕಾಲೇಜ್ ಸೆಲೆಕ್ಷನ್ ಮಾಡ್ಕೊತೀರ ಅಂತಂದರೆ ಯಾವ ರೀತಿ ಕಾಲೇಜ್ ಸೆಲೆಕ್ಷನ್ ಮಾಡ್ಕೋಬೇಕು. ಓಕೆ, ನಾಳೆ ನೀವು ಆಪ್ಷನ್ ಎಂಟ್ರಿ ಅಂತ ಬಂದಾಗ ನಾನು ಇವತ್ತು ಒಂದು ಎಕ್ಸಾಂಪಲ್ ತೋರಿಸೋದಂತಂದರೆ ಈಗ SGPA ಆ್ಯಂಡ್ ಇನ್ನೊಂದು SGPA. ಓಕೆ, ಎರಡೂ ಕೂಡ ಸೇಮ್ ಕಾಲೇಜ್ ನೇಮ್ ಇರ್ತದೆ. ನೀವು ಆಪ್ಷನ್ ಎಂಟ್ರಿ ಮಾಡ್ಕೊಂಬಿಟ್ಟಿರ್ತಾರೆ. ಓಕೆ, ಯಾವ್ದು ಕೊಟ್ಟಿರ್ತಾರೆ ನಿಮಗೆ ಗೊತ್ತಿರಲ್ಲ. ಓಕೆ, ನೀವು ಅಂದ್ಕೊಂಡಿರೋ ಕಾಲೇಜ್ ಆ್ಯಕ್ಚುಲಿ ಎರಡನೇ ಕಾಲೇಜ್ ಆಗಿರ್ತದೆ ನಿಮ್ಗೆ ಬೇಕಾಗಿರೋ SGPA ಕಾಲೇಜ್. ಬಟ್ ಇದೇನಾಗಿದೆ ಅಂತಂದರೆ ನಿಮಗೆ ನೀವು ಸೆಲೆಕ್ಟ್ ಮಾಡಿರೋದು ಆಪ್ಷನ್ ಎಂಟ್ರಿ ಒಳಗೆ ಇದು ಆಗಿರ್ತದೆ. ಅದನ್ನ ಹೆಂಗೆ ರೀತಿ ಫೈಂಡ್ ಔಟ್ ಮಾಡೋದು. ಓಕೆ, ಅದಕ್ಕೋಸ್ಕರ ನಾನು ಏನು ಹೇಳ್ತಿದ್ದೀನಿ ಇವಾಗಲೇ ಹೇಳ್ತಿದ್ದೀನಿ, ಮುಂದೆ ಮಿಸ್ಟೇಕ್ ಆಗ್ಬಾರ್ದು. ಇನ್ನೂ ಕೂಡ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿಲ್ಲ. ಓಕೆ, ಆಪ್ಷನ್ ಎಂಟ್ರಿ ಮಾಡುವಾಗ ನೀವು ರ್ಯಾಂಡಮಾಗಿ ಸೆಲೆಕ್ಟ್ ಮಾಡಿಬಿಡ್ತೀರ. ಯಾಕಂತಂದರೆ ಒಂದೇ ಹೆಸರಿನ ಕಾಲೇಜಸ್ ಜಾಸ್ತಿ ಸಿಗ್ತವೆ ನಮಗೆ. ಓಕೆ, ನಾಳೆ ನೀವು ಕೋರ್ಸ್ ಅಂತೂ ಸೆಲೆಕ್ಟ್ ಮಾಡೋದಿರಲ್ಲ, ಕಾಲೇಜ್ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಅದು ನೆನ್ಪಿಡಬೇಕು. ಕೋರ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕು. ಕಾಲೇಜ್ ಒಳಗೆ ಒಂದೊಂದು ಕಾಲೇಜ್ ಒಳಗೆ ಏನಿರ್ತವೆ ಅಂತಂದರೆ ಡಿಫ್ರೆಂಟ್ ಕೋರ್ಸ್ಗಳು ಬರ್ತಿರ್ತವೆ. ಫಾರ್ ಎಕ್ಸಾಂಪಲ್ ಇವಾಗ ತೊಗೊಂಡ್ರಿ, ಈಗ SGPA ಕಾಲೇಜ್ ಅಂತ ತೊಗೊಂಡಾಗ ಇದರಲ್ಲಿ ಯಾವುದೋ ಒಂದು ಕಾಲೇಜ್ ಇದೆ. ಅದು ಯಾವುದೋ ಒಂದು ಕೋರ್ಸ್ ಇದೆ. ಇದರಲ್ಲಿ ನಿಮ್ಗೆ ಯಾವುದು ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಗೊತ್ತಲ್ಲ. ಓಕೆ, ಒಂದೇ ಹೆಸರಿನ ಡಿಫ್ರೆಂಟ್ ಕಾಲೇಜಸ್ ಇದ್ದಾಗ ನಿಮಗೆ ಈ ಕಾಲೇಜ್ ಬೇಕು ಆ್ಯಕ್ಚುಲಿ. ಓಕೆ, ಈಗ ಎರಡನೇ ಕಾಲೇಜ್ ಬೇಕು, ಬಟ್ ನೀವೇನು ಮಾಡ್ತಿದ್ರೆ ಇದು ಒಂದೇ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಇದನ್ನು ಯಾವ ರೀತಿ ಫೈಂಡ್ ಔಟ್ ಮಾಡ್ಕೊಳ್ಳೋದು ಅಂತಂದರೆ ಸಿಂಪಲ್ ಒಂದು ನೆನ್ಪಿಡ್ಬೇಕು, ಕಾಲೇಜ್ ಜೊತೆಗೆ ಅದ್ರದ್ದು ಕೋಡ್ ಅಂತ ಇರ್ತದೆ. ಓಕೆ, ಕೋಡ್ ಮಾತ್ರ ನೀವು ಬರ್ಕೊಳ್ಳೇಬೇಕು. ನಾಳೆ ನೀವು ಏನು ಮಾಡ್ತೀರಾ, ನಾ ಇವು ಸದ್ಯಕ್ಕೆ ಎರಡು ಹೇಳಿದೆ, ಎರಡಲ್ಲ ಒಂದೇ ಹೆಸರಿನ ಕಾಲೇಜಸ್ ಡಿಫ್ರೆಂಟ್ ಬಹಳಷ್ಟು ಇರ್ತವೆ. ಓಕೆ, ಅಂತ ಒಂದು 5-6 ಬೇಕಾದರೂ ಸಿಗ್ಬೋದು ನಿಮ್ಗೆ ನಾಳೆ ಆಪ್ಷನ್ ಎಂಟ್ರಿ ಮಾಡುವಾಗ. ಬಟ್ ನೀವು ಕೋಡನ್ನು ರೆಡಿ ಮಾಡ್ಕೊಂಡಿರ್ತಂದರೆ ಅದು ಅಕ್ಯುರೇಟ್ ಕೋಡ್ದು ಆ ಕಾಲೇಜ್ ಸಿಗುತ್ತೆ ನಿಮಗೆ. ಓಕೆ, ಇದನ್ನು ಅಂತೂ ಫಸ್ಟ್ನೇದು ಇದು ಏನು ಮಾಡ್ಕೋಬೇಕು, ನೀವು ಕೋಡ್ನ ರೆಡಿ ಮಾಡ್ಕೊಂಡಿರಿ ವಿತ್ ಕಾಲೇಜ್ ಜೊತೆಗೆ. ಆ್ಯಂಡು ಸಾಧ್ಯ ಆದಷ್ಟು ಏನು ಮಾಡ್ರಪ್ಪ ಅಂತಂದರೆ ಜಾಸ್ತಿ ಕಾಲೇಜಸ್ನ ರೆಡಿ ಮಾಡಿಟ್ಕೋರಿ. ಏನಕ್ಕೆ ಇದನ್ನ ಹೇಳ್ತಿದ್ದೀನಿ ಅಂತಂದರೆ ಲೈಕ್ ನಿಮಗೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗ್ತದೆ, ರಿಸಲ್ಟ್ ಬರುತ್ತೆ. ನೀವು 10 ಆಪ್ಷನ್ಸ್ ಮಾಡಿದ್ರಿ. ಓಕೆ, ಲೈಕ್ ಒಂದು ಎಕ್ಸಾಂಪಲ್ ಹೇಳ್ತೀನಿ, ನೀವು 10 ಆಪ್ಷನ್ಸ್ ಮಾಡಿದ್ರಿ ಅಂತಂದರೆ ಫಸ್ಟ್ ರೌಂಡಲ್ಲಿ ನಿಮಗೆ 8th ಸಿಕ್ತಪ್ಪ, 8th ಕಾಲೇಜ್ ಸಿಕ್ತಂತಂದರೆ ನೀವು ಚಾಯ್ಸ್ 1 ಕೊಟ್ಟು ಅಡ್ಮಿಷನ್ ಮಾಡ್ಕೊಂಡವ್ರಿಗಂತೂ ಓಕೆ. ಚಾಯ್ಸ್ 2 ಕೊಟ್ಟರೆ ಅಂದರೆ ಹೋಲ್ಡ್ ಇಟ್ಕೊಂಡವ್ರಿಗೆ ಏನಾಗುತ್ತೆ ಅಂತಂದರೆ ನೆಕ್ಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತೀನಿ ಅನ್ನೋದಾತಂದರೆ ನೆನಪಿರಲ್ಲ ಎಷ್ಟೋ ಜನಕ್ಕೆ. ಓಕೆ, ಎಷ್ಟು ನೆನಪಿರೋದು ಅನ್ನೋಕ್ಕಿಂತ ಗೊತ್ತೇ ಇರಲ್ಲ. ಈ 8ನೇದು ಕಾಲೇಜ್ ಸಿಕ್ಕೈತೆ ಅಂತಂದರೆ 9, 10 ಆಟೋಮೆಟಿಕ್ಕಾಗಿ ಏನು ಮಾಡ್ತವೆ, ಡಿಲೀಟ್ ಆಗಿಬಿಡ್ತಾವೆ ನೀವು ಚಾಯ್ಸ್ 2 ಕೊಟ್ಟಾಗ. ಓಕೆ, ಅಂದರೆ ಕಾಲೇಜ್ ಹೋಲ್ಡ್ ಇಟ್ಕೊಂಡು ನೆಕ್ಸ್ಟ್ ಹೋದಾಗ ಏನಾಗ್ತದೆ 9, 10 ಡಿಲೀಟ್ ಆಗ್ತದೆ. ಆ್ಯಂಡ್ ಇದು 8ರಲ್ಲಿ ನೀವೇನಿದ್ರು ಕೂಡ ಮಾಡಿಫೈ ಅಥವಾ ರಿಅರೇಂಜು ಅಥವಾ ಏನಾದರೂ ಮಾಡ್ಕೋಬೋದು. ಓಕೆ, ಆ್ಯಂಡ್ ಇನ್ನೂ ಒಂದು ಎಷ್ಟೋ ಜನ ನನಗೆ ಕೇಳಿದ್ದು ಕ್ವಶನ್ಸ್ ಏನಂತಂದರೆ ಇವಾಗ ಬರ್ದಾರೆ ನಾವು ಚಾಯ್ಸ್ 2 ಕೊಟ್ಟು ಹೋಲ್ಡಲ್ಲಿ ಇಟ್ಕೊತೀನಿ, ಮತ್ತು ನಾನು ಏನು ಮಾಡ್ತೀನಿ ಅಂತಂದರೆ ನೆಕ್ಸ್ಟ್ ರೌಂಡ್ ಸೆಕೆಂಡ್ ರೌಂಡ್ಗೆ ಹೋಗ್ತೀನಿ, ಅಲ್ಲಿ ಯಾವುದೋ ಒಂದು 6th ಕಾಲೇಜ್ ಹಲಟ್ ಆಯಿತು ಅನ್ಕೋರಿ, ನನಗೆ ವಾಪಸ್ ತಿರ್ಗಿ ಬಂದು 8ನೇ ಕಾಲೇಜ್ಗೆ ಬಂದು ಅಡ್ಮಿಷನ್ ಮಾಡೋಕ್ಕೆ ಬರುತ್ತೆ ಅಂತಂದು. ಸೊ ಆ ರೀತಿ ಬರಲ್ಲ, ನೆನ್ಪಿಡ್ಕೋಬೇಕು. ಯಾಕಂತಂದರೆ ನೀವು 7th ಮತ್ತು 6th ಅನ್ನೋದು ಏನು ಗೊತ್ತಾ, ಇವು ನಿಮ್ಗೆ ಇದು 8th ಕಾಲೇಜ್ ಸಿಕ್ಕೈತಲ್ಲ ಅದಕ್ಕಿಂತ ಚೆನ್ನಾಗಿರೋ ಕಾಲೇಜ್ ಅಂತ ಅರ್ಥ. ಅದು ಆ್ಯಕ್ಚುಲಿ ಏನಂತಂದರೆ ಪ್ರಿಯಾರಿಟಿ ಆರ್ಡರ್ ಕೊಟ್ಟಿರ್ತಾರಲ್ಲ. ಸೊ ದಟ್ಸ್ ವೈ ಇದು ಏನಾಗುತ್ತೆ ಅಂತಂದರೆ 8th ಕಾಲೇಜು ಇದು ಹೋಲ್ಡ್ ಅಂತ ಇರುತ್ತೆ. ಇನ್ ಕೇಸ್ 7th, 6th, 5th, 4th ಏನು ಮೇಲ್ಗಡೆ ಇದೆ ನೋಡೋ ಯಾವುದೂ ಕೂಡ ಸಿಗದೆ ಹೋಯ್ತಂದರೆ 8th ಒಳ್ಳೆ ಅಲರ್ಟ್ ವಾಪಸ್ ಅದೇ ತಿರ್ಗಾ ಅಲರ್ಟ್ ಆಗ್ತದೆ. ಇನ್ ಕೇಸ್ ನಿಮ್ಮದು ರ್ಯಾಂಕ್ ಚೆನ್ನಾಗಿದ್ದು ವಾಪಸ್ ಸೆಕೆಂಡ್ ರೌಂಡಲ್ಲಿ ನಿಮಗೆ ರ್ಯಾಂಕ್ ಅನುಗುಣವಾಗಿ ಯಾವುದಾದ್ರು ಕಾಲೇಜ್ ಇತ್ತಂದರೆ
7th 6th ಯಾವುದಾದ್ರೂ ಅಲರ್ಟ್ ಆಗ್ತಲ್ಲ, ಈಗ 6th ಅಲರ್ಟ್ ಆಗುತ್ತೆ ಅಂತ ಹೇಳಿದೆ ನಾನು. ಅಲರ್ಟ್ ಆದಾಗ 7th ಹೆಡ್ತು ಕೂಡ ಏನಾಗ್ತದೆ, ನೆಕ್ಸ್ಟ್ ಮತ್ತೆ ನೀವು ಏನಾದರೂ ಥರ್ಡ್ ರೌಂಡಿಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಹೋಗ್ತೀನಿ ಅಂತಂದರೆ ಚಾಯ್ಸ್ 2 ಕೂಡ ಒಂದು ಮತ್ತೆ ಕೆಳಗಡೆ ಆಟೋಮೆಟಿಕ್ ಡಿಲೀಟ್ ಆಗ್ತವೆ. 6, 5, 4, 3, 2 ಅಷ್ಟೇ ಉಳ್ಕೊಂತಾವೆ. ಓಕೆ, ಈಗ ಅರ್ಥ ಆಯ್ತು ನನಗೆ ಕ್ಲಿಯರಾಗಿ. ಏನಕ್ಕೆ ನಾನು ಹೇಳ್ತಿದ್ದೀನಿ ಅಂತಂದರೆ, ಹುಡುಗರು ಎಷ್ಟು ಜನಕ್ಕೆ ಗೊತ್ತಿರಲ್ಲ, ನೆಕ್ಸ್ಟ್ ರೌಂಡಿಗೆ ಹೋದಾಗ ಕೆಳಕೂದು ಆಟೋಮೆಟಿಕ್ ಡಿಲೀಟ್ ಆಗ್ತವೆ. ಆ್ಯಂಡ್ ಇವಾಗ ನಾನು ಸೆಕೆಂಡ್ ರೌಂಡಿಗೆ ಹೋದೆ, ವಾಪಸ್ ತಿರ್ಗಿ ತೋರ್ತೀನಿ, ಇಲ್ಲೆಲ್ಲ ಗಜಿಬಿಜಿ ಆಗ್ತದೆ. ಈಗ 8th ಕಾಲೇಜು ಫಸ್ಟ್ ರೌಂಡಲ್ಲಿ ಸಿಕ್ಕಿತ್ತು, ಆ್ಯಂಡ್ ಸೆಕೆಂಡ್ ರೌಂಡಿಗೆ ಹೋದಾಗ 6th ಕಾಲೇಜ್ ಸಿಕ್ಕೈತೆ ಅಂತಕ ವಾಪಸ್ ನನಗೆ ಇದೇ ಬಂದು ಕಾಲೇಜ್ ಅಡ್ಮಿಷನ್ ಮಾಡ್ಕೊತೀನಿ ಅಂತಂದರೆ 8th ಅದು ಆಗಲ್ಲ. ಯಾಕಂದರೆ ಅವ್ರು ಮೊದಲೇ ಹೇಳಿದಾರೆ ನಿಮಗೆ 6th ಕಾಲೇಜ್ ನಿಮ್ಗೆ ಇಷ್ಟ ಇಲ್ಲಲ್ವಾ, ಓಕೆ 7th 6th ಕಾಲೇಜ್ ಇಷ್ಟ ಇಲ್ಲಲ್ವಾ, ಫಸ್ಟ್ ರೌಂಡ್ ಬಂದಾದ ತಕ್ಷಣ ನಿಮ್ಗೆ ಏನು ಮಾಡಬೇಕು, ಸೆಕೆಂಡ್ ರೌಂಡಲ್ಲಿ ಇದನ್ನು ಡಿಲೀಟ್ ಮಾಡ್ಕೊಂಬಿಡ್ರು. ಓಕೆ, ನಿಮ್ಗೆ ಬೇಕಾಗಿರೋ ಕಾಲೇಜ್ ಅಷ್ಟೇ ಇಟ್ಕೊರಿ. ಬೇಕಾದ್ರೆ ನೀವು 1ನೇ ಕಾಲೇಜ್ ಬೇಕು, 2ನೇ ಕಾಲೇಜ್ ಬೇಕು, 3ನೇದು ಬೇಡ ಅಂತಂದ್ರೆ ಅದನ್ನ ಡಿಲೀಟ್ ಮಾಡ್ಕೊರಿ. ಆ್ಯಂಡ್ 4ನೇ ಕಾಲೇಜ್ ಬೇಕಿತ್ತಂದ್ರೆ 4ನೇ ಕಾಲೇಜ್ ಇರಲಿ, 5ನೇ ಕಾಲೇಜ್ ಬೇಕಿತ್ತಂದ್ರೆ ಇರಲಿ, 6ನೇ ಕಾಲೇಜ್ ಬೇಡ ಅಂದ್ರೆ ಅದನ್ನ ಬಿಟ್ಟಕ್ಕೆ 7, 8. ಓಕೆ, ಇಷ್ಟೇ. ಯಾಕಂದರೆ ಇನ್ನು ಇಷ್ಟೇ ಇರಲಿ, ನಿಮ್ಗೆ ಬೇಕಾದ್ರೆ ನೀವು ಸೆಕೆಂಡ್ ರೌಂಡ್ಲಿ ನಿಮ್ಗೆ ಬೇಕಾಗಿರೋ ಕಾಲೇಜ್ ಅಷ್ಟೇ ಇಟ್ಕೊರಲ್ಲ. ಯಾವುದು ಕೂಡ ಸಿಗಲಿಲ್ಲ ಅಂದರೆ 8ನೇ ಕ್ಲಾಸ್ ಸಿಗುತ್ತೆ, ಇಲ್ಲಾಂದ್ರೆ ಇಷ್ಟು ಅಂದ್ರೆ ಸಿಗ್ತದಲ್ಲ. ಸೊ ದಟ್ಸು ನಾನು ಏನು ಹೇಳ್ತೀನಿ ನಿಮಗೆ ಪದೇ ಒಂದು ಚಾಯ್ಸ್ ಒಂದು ಹೋಲ್ಡ್ನ ಇಟ್ಕೊಂಡ್ಬಿಟ್ರಿ ಅಂತಂದರೆ ನೆಕ್ಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತಿದ್ದೀರ ಅಂತಂದರೆ ನಿಮ್ಮ ಮೇಲ್ಗಡೆ ಏನಿರ್ತಾವೆ ನೋಡ್ರಿ, ಅವ್ನು ಅದರಲ್ಲಿ ನಿಮ್ಗೆ ಬೇಕಾಗಿರೋ ಕಾಲೇಜಸ್ನ ಮಾತ್ರ ಇಟ್ಕೋರಿ. ಓಕೆ, ಅದಕ್ಕೋಸ್ಕರ ಏನು ಮಾಡಿರಿ ಅಂತ ಹೇಳ್ತೀನಿ. ಈಗ 1 ಮಿನಿಟ್. ಓಕೆ, ಅದಕ್ಕೋಸ್ಕರ ನಾನು ನಿಮ್ಗೆ ಏನು ಹೇಳ್ತಿದ್ದೆ ಅಂತಂದರೆ, ಸಾಧ್ಯ ಆದಷ್ಟು ಫಸ್ಟ್ ರೌಂಡಲ್ಲಿ ಮಾಡ್ಬೇಕಂತಂದರೆ ಫಸ್ಟ್ ರೌಂಡಲ್ಲಿ ಮ್ಯಾಕ್ಸಿಮಮ್ ಏನು ಮಾಡಿರಿ, ಆಪ್ಷನ್ಸ್ ಆ್ಯಡ್ ಮಾಡಿರಿ. ಮ್ಯಾಕ್ಸಿಮಮ್ ನಿಮ್ಗೆ ಎಷ್ಟು ಸಾಧ್ಯ ಆಗ್ತದೆ. ಲೈಕ್ ರ್ಯಾಂಕ್ ದೂರ ಇರೋರ್ಗಂತ ಹೇಳ್ಬಿಡ್ತೀನಿ ನಾನು, ಮೋರ್ ದೆನ್ 200, 300 ಮಾಡ್ರಪ್ಪ, 1.5 ಲಕ್ಷ 1 ಲಕ್ಷ ಈ ರೀತಿ ಮೇಲೆ ಇದ್ರೆ ನೋಡ್ರಿ 150, 200 ಆಪ್ಷನ್ಸ್ ಆದರೂ ಮಾಡ್ಬೇಕು ನೀವು. ಓಕೆ, ಆ್ಯಕ್ಚುಲಿ ಹಂಗೆ ಮಾಡಿದರೆ ಮಾತ್ರ ನಿಮಗೆ ಸೀಟ್ ಸಿಗ್ತದೆ. ಇನ್ ಕೇಸ್ ಫಸ್ಟ್ ರೌಂಡಲ್ಲೇ ಸಿಗದೆ ಹೋದರೆ ಏನು ಮಾಡ್ತಾರೆ, ಆ್ಯಕ್ಚುಲಿ ಏನಂತಂದರೆ ಫಸ್ಟ್ ರೌಂಡಲ್ಲಿ ನಿಮ್ಗೆ ಏನಾದರೂ ಸೀಟ್ ಸಿಗಲಿಲ್ಲಪ್ಪ, ಸೆಕೆಂಡ್ ರೌಂಡಲ್ಲಿ ಮತ್ತೆ ಕಾಲೇಜಸ್ ಅಂತೂ ಆ್ಯಡ್ ಮಾಡೋಕ್ಕೆ ಬರೋಲ್ಲ. ಓಕೆ, ನೀವು ಫಸ್ಟ್ ರೌಂಡಲ್ಲಿ ಯಾವುದಾದ್ರೂ ಸೀಟ್ ಸಿಕ್ಕರೆ, ಬೇಕಾದ್ರೆ ಸೀಟ್ ಸಿಕ್ಕರೆ ನಿಮ್ಗೆ ಕಂಫರ್ಟ್ ಝೋನ್ ಆಗ್ತೀರಾ, ನಿಮ್ಗೆ ಬೇಕಾಗಿರೋದು ಇಟ್ಕೊಂಡು ಆಮೇಲೆ ಎಲ್ಲನೂ ಕೂಡ ಡಿಲೀಟ್ ಮಾಡ್ಕೋಬೋದು. ಆ ರೀತಿ ಸೆಕೆಂಡ್ ರೌಂಡ್ ಮಾಡ್ಬೋದು. ಸೊ ಹಂಗಾಗ್ಬಿಟ್ಟು ನಿಮಗೆ ಹೇಳಕ್ಕೆ ಬರ್ತಿರೋದು ಇದೇ ಒಂದು ಉದ್ದೇಶ. ಆಪ್ಷನ್ಸ್ನ ಜಾಸ್ತಿ ರೆಡಿ ಮಾಡಿಟ್ಕೋರಿ, ಆ್ಯಂಡ್ ವಿತ್ ಕಾಲೇಜ್ ಕೋಡು, ಮತ್ತು ಏನು ಕೂಡ ಮಿಸ್ಟೇಕ್ಸ್ ಮಾಡೋಕ್ಕೋಗ್ಬಿಡ್ರಿ ಆಪ್ಷನ್ ಎಂಟ್ರಿ. ಆ್ಯಂಡ್ ಇನ್ನೊಂದು ಫೋನಲ್ಲಿ ಮಾಡೋದ ಸೈಬರ್ ಸೆಂಟ್ರಲ್ಲಿ ಮಾಡೋದು ಅಂತಂದು, ಸೈಬರ್ ಸೆಂಟ್ರಲ್ಲೇ ಮಾಡ್ತೀನಿ ಅನ್ನೋದಾತಂದರೆ ನಾನೇನು ಹೇಳ್ತೀನಿ ಅಂತಂದರೆ, ಸೈಬರ್ ಸೆಂಟ್ರಲ್ಲೇ ಮಾಡ್ತೀನಿ ಅಂತಂದರೆ ಇದು ನಿಮ್ಮ ಸೀಕ್ರೆಟ್ ಕೋಡ್ ಅನ್ನೋದು ಏನಿರುತ್ತೆ ನೋಡ್ರಿ, ಅವನು ನಿಮ್ಮ ಸೈಬರ್ ಅವನು ಇಸ್ಕೊಂಡು ಹಾಕ್ತಿರ್ತಾನೆ. ಸೊ ಇಸ್ಕೊಂಡು ಹಾಕೋ ಬದಲು ನೀವೇ ಕಂಪ್ಯೂಟರ್ ಟೈಪ್ ಮಾಡಿಬಿಟ್ರೆ ಸೀಕ್ರೆಟ್ ಕೋಡ್ ಅವನು ಆದಷ್ಟು ಅವ್ನಿಗೆ ತೋರ್ಸೋಕೆ ಹೋಗಬೇಡಿ. ಓಕೆ, ಸೀಕ್ರೆಟ್ ಕೋಡು ಇದು ಇಂಪಾರ್ಟೆಂಟು. ಆ್ಯಂಡ್ ಆಫ್ಟರ್ ಆಪ್ಷನ್ ಎಂಟ್ರಿ ಮುಗಿದಾದ ತಕ್ಷಣ ಲಾಗಿನ್ ಆಗೋದು ಲಾಗೌಟ್ ಆಗೋದು ಮಾತ್ರ ಮರಿಬೇಡ್ರಪ್ಪ. ಯಾಕಂತಂದರೆ ಲಾಗೌಟ್ ಆಗಿದ್ರೆ ಮಾತ್ರ ನೀವು ಏನಾಗ್ತದೆ, ವಾಪಸ್ ಅವನಿಗೆ ಲಾಗಿನ್ ಆಗೋಕ್ಕೆ ಬರೋಲ್ಲ. ಇಲ್ಲಾಂತಂದರೆ ತಿರ್ಗಿ ಅವನ ಆ್ಯಕ್ಸೆಸ್ಸಲ್ಲಿ ಲಾಗಿನ್ ಆಗಿಬಿಟ್ಟು ನಿಮಗೆ ಏನಾದರೂ ದ್ವೇಷ ಇತ್ತು ಅಥವಾ ಏನಾದರೂ ಮಾಡಬೇಕು ಅಂತ ತಿರ್ಗಾ ಮರಿಗೆ ಏನಾದರೂ ಚೇಂಜಸ್ ಮಾಡಿದರೆ ನೀವೇ ಸಫರ್ ಆಗೋದು. ಓಕೆ, ಸೈಬರಲ್ಲಿ ಮಾಡೋರಿಗೆ ಹೇಳ್ತೀನಿ, ವಿತ್ ಫೋನಲ್ಲೇ ಮಾಡ್ಬೋದು, ಆರಾಮ್ಸಾಗಿ ಫೋನಲ್ಲಿ ಮಾಡ್ಬೋದು, ಏನು ಭಯಪಡ. ಯಾಕಂತಂದರೆ ಇನ್ ಕೇಸ್ ನೀವು ಆಪ್ಷನ್ ಎಂಟ್ರಿ ಮಾಡಿ ಬರ್ತೀರಾ ಲ್ಯಾಪ್ಟಾಪ್, ಓಕೆ ನೀವು ಸೈಬರ್ಲೋಗಿ ಮಾಡಿ ಬರ್ತೀರಾ ಅನ್ಕೋರಿ, ಮನೇಲಿ ಬಂದು ತಿರ್ಗಾ ಅನ್ಸುತ್ತೆ. ಓಕೆ, ಇದು 4ನೇ ಕಾಲೇಜ್ ಕೊಟ್ಟಿದ್ದು ನಾನು ಆಪ್ಷನ್ಸು 3rd ಕೊಡಬೇಕಿತ್ತು, ಓಕೆ 3rd ಕೊಟ್ಟಿರೋದು ನಾನು 4th ಕೊಡಬೇಕಿತ್ತು, ಅಥವಾ 7th ಕೊಟ್ಟಿರೋ ಕಾಲೇಜಸ್ನ ನಾನು ಫಸ್ಟನ್ನೇ ಕೊಡಬೇಕಿತ್ತು ಅನಿಸಿದರೆ ವಾಪಸ್ ಚೇಂಜ್ ಮಾಡ್ಬೇಕಲ್ಲ, ಮತ್ತೆ ಚೇಂಜ್ ಮಾಡೋಕ್ಕೆ ಮತ್ತೆ ಸೈಬರ್ ಸೆಂಟ್ರಿಗೆ ಹೋಗ್ತಾರೆ. ಸೊ ಹಂಗಾಗಿಬಿಟ್ಟು ಆರಾಮ್ಸಿಗೆ ಫೋನಲ್ಲೇ ಏನಿದ್ರು ಕೂಡ ಚೇಂಜ್ ಮಾಡ್ಕೋಬೋದು. ಅಪ್ ಟು ಏನಪ್ಪ ಅಂತಂದರೆ ಅವ್ರು ಡೇಟ್ ಟೈಮ್ ಕೊಟ್ಟಿರ್ತಾರಲ್ಲ ಅಲ್ಲಿವರೆಗೂ ಕೂಡ ನೀವು ಏನಾದರೂ ಎಲ್ಲನೂ ಕೂಡ ಚೇಂಜಸ್ ಮಾಡ್ಕೋಬೋದು. ಮೇಲಿದ್ದು ಕೆಳಗಿದ್ದದ ಮೇಲೆ ಯಾವಾಗ ಬೇಕಾದರೂ ಮಾಡ್ಕೋಬೋದಾಗಿರ್ತದೆ. ಓಕೆ, ಮಾಕ್ ಅಲಾಟ್ಮೆಂಟ್ ಅಂತ ಬರ್ತದೆ. ಈ ಮಾಕ್ ಅಲಾಟ್ಮೆಂಟ್ ಜಸ್ಟ್ ನಿಮಗೆ ಸಿಂಪಲ್ ಅನ್ನಿಸ್ಬೋದು. ಓಕೆ, ಮಾಕ್ ಅಲಾಟ್ಮೆಂಟ್ ಅಂತ ಬಂದಾಗ ಅದು ನಿಮಗೆ ಎಲ್ಲನೂ ಗೊತ್ತಾಗ್ಬಿಡ್ತದೆ, ಕ್ಲಿಯರ್ ಪಿಕ್ಚರ್ ತೋರಿಸ್ಬಿಡ್ತದೆ. ನಾ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಿದ್ದೆ, ನನಗೆ ಯಾವ ರೀತಿ ಕಾಲೇಜ್ ಅಲಾಟ್ಮೆಂಟ್ ಆಗಿದೆ, ನಾನು ಏನು ಮಾಡಬೇಕು ಮುಂದೆ ಅಂತಲೂ ಕೂಡ ಏನಾಗ್ತದೆ ಅದು ಕ್ಲಿಯರಾಗಿ ತೋರಿಸುತ್ತೆ. ಆವಾಗ ಮಾಕ್ ಅಲಾಟ್ಮೆಂಟ್ ಬಂದಾದ್ಮೇಲೂ ಕೂಡ ನೀವು ತಪ್ಪನ್ನು ಮಾಡಿದರೆ, ಎಷ್ಟೋ ಜನಕ್ಕೆ ಮಾಕ್ ಅಲಾಟ್ಮೆಂಟಲ್ಲಿ ಸೀಟೇ ಸಿಕ್ಕಿರಲ್ಲ. ಓಕೆ, ರಿಯಲ್ ಅಲಾಟ್ಮೆಂಟಲ್ಲೂ ಸಿಗೋಲ್ಲ ಬಿಡಿ, ಬಟ್ ಮಾಕ್ ಅಲಾಟ್ಮೆಂಟಲ್ಲಿ ಸೀಟ್ ಸಿಕ್ಕಿಲ್ಲ ಅಂದರೆ ತಿಳ್ಕೊಂಬಿಡ್ಬೇಕು ನಾನು ಇನ್ನೂ ಕಾಲೇಜಸ್ ಆ್ಯಡ್ ಮಾಡಬೇಕಿತ್ತು ಅಂತಂದು. ಓಕೆ, ದಟ್ಸ್ ವೈ ನಾನು ನಿಮ್ಗೆ ಪದೇ ಏನಕ್ಕೆ ಹೇಳ್ತಿದ್ದೀನಿ, ಕಾಲೇಜಸ್ನ ಜಾಸ್ತಿ ರೆಡಿ ಮಾಡಿಟ್ಕೋರಿ. ನಿಮಗೆ ಬೇಕಾಗಿರೋ ಕಾಲೇಜಸ್ನ ಪ್ರಿಯಾರಿಟಿ ಕರೆಕ್ಟಾಗಿ ಕೊಡ್ರಿ. 1, 2, 3, 4, 5 ಅನ್ನೋದು ಏನಿರ್ತಾವೆ ನೋಡ್ರಿ, ನಿಮಗೆ ಪ್ರಿಯಾರಿಟಿ ನಿಮ್ಗೆ ಯಾವ್ಯಾವ ಕಾಲೇಜ್ ಬೇಕು ಅವನ್ನಷ್ಟೇ ಮೇಲ್ಗಡೆ ಆ್ಯಡ್ ಮಾಡಿರಿ. ನಿಮಗೆ ಸಿಕ್ಕರೆ ಪರವಾಗಿಲ್ಲಪ್ಪ ಅನ್ನೋದನ್ನ ಅಷ್ಟೇ ಸ್ವಲ್ಪ ಕೆಳಗಡೆ ಕೊಡುವಂಥವ್ರಿ. ನಿಮ್ಮ ರ್ಯಾಂಕ್ ದೂರ ಇತ್ತಂತಂದ್ರೆ ಅವಾಗಂತೂ ಏನು ಮಾಡೋಕ್ಕೆ ಬರೋಲ್ಲ. ಅವಾಗ ನೀವು ಜಾಸ್ತಿ ಕಾಲೇಜಸ್ನ ಯಾವುದಾದ್ರೂ ಮಾಡ್ಕೋಬೋದು. ಆಮೇಲೆ ನೀವು ಪ್ರಿಯಾರಿಟಿ ಸ್ಟಾರ್ಟಿಂಗ್ ಕೊಡೋದು ಏನಿರ್ತಾವೆ ನೋಡ್ರಿ, ಮ್ಯಾಕ್ಸಿಮಮ್ ನಿಮ್ಮ ಕಾಲೇಜ್ ಸಿಗೋದು ಮೇಲ್ಗಡೆ ಏನಿರ್ತಾವೆ ನೋಡ್ರಿ, ಟಾಪ್ 10, ಟಾಪ್ 15, ಟಾಪ್ 100 ರ್ಯಾಂಕ್ ದೂರ ಇದ್ದವ್ರಿಗೆ ಹೇಳ್ತೀನಿ, ಟಾಪ್ 100 ಒಳಗಡೆ ಸೀಟ್ ಸಿಗ್ತಾ ಇರ್ತಾವೆ. ಸೊ ಹಂಗಾಗಿಬಿಟ್ಟು ನೀವು ಜಾಸ್ತಿ ಕಾಲೇಜಸ್ನ ಆ್ಯಡ್ ಮಾಡುವಾಗ ನೀವು ಟಾಪ್ 100 ಕಾಲೇಜಸ್ ಅಂತೂ ಚೆನ್ನಾಗಿರೋದು ಕೊಡಬೇಕು. ಆ್ಯಂಡ್ ನಿಮ್ಗೆ ಇನ್ನೂ ಕೂಡ ಕೆಲವೊಂದೆರಡು ಸಜೆಸ್ಟ್ ಮಾಡ್ತೀನಿ. ಏನಪ್ಪ ಅಂತಂದರೆ, ನೀವು ಅವಾಗವಾಗೆ ಇವಾಗ ನಾನು ಕೆ ವೆಬ್ಸೈಟ್ ನೋಡ್ತಾಯಿದ್ದೀನಿ, ಡೈಲಿ ನೀವು ಕೂಡ
ನೀವು ಕೂಡ ಡೈಲಿ ಏನು ಮಾಡ್ಬೇಕಂತಂದರೆ ಅಟ್ಲೀಸ್ಟ್ 2 to 3 ಟೈಮ್ಸ್ ಅಥವಾ 3 to 4 ಟೈಮ್ಸ್ ಬಂದು ವಿಸಿಟ್ ಮಾಡ್ತಿರ್ಬೇಕು. ಏನಾದರೂ ಬಂದುಬಿಟ್ಟು ನಮ್ಮ ಒಂದು KEದು ನಮ್ಮ KCT ಏನಾದರೂ ಸ್ಟಾರ್ಟ್ ಆಗೈತೆ ಅಂತ ನೋಡಬೇಕಾಗ್ತದೆ. ಆ್ಯಂಡ್ ಇನ್ನೊಂದು ನಮ್ಮ ಚಾನಲ್ಲೇ ನೋಡಿರಿ ಅಂತ ನಾನು ಏನು ಹೇಳಲ್ಲ ಯಾರಿಗೂ, ಯಾಕಂತಂದರೆ ಒಂದೇ ಚಾನಲ್ ನೋಡೋದ್ರಿಂದ ನಿಮಗೆ ಒಂದಿಷ್ಟು ಡೌಟ್ಸ್ಗಳು ಹುಟ್ಟಾಗ್ತವೆ. ಸೊ ಹಂಗಾಗಿಬಿಟ್ಟು ಒಂದು 3 to 4 ಅಟ್ಲೀಸ್ಟ್ ಒಂದೇನಪ್ಪ ಒಂದು 3 to 4 ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾಕಂತಂದ್ರೆ ಅವ್ರು ಹೇಳುವಂಥ ಕೆಲವೊಂದು ಸ್ಟೆಪ್ಸ್ನ ಫಾಲೋ ಮಾಡಿರಿ. ಯಾರು ಜೆನ್ಯೂನಾಗಿ ಹೇಳ್ತಾರೋ ಅಂಥವ್ರು ಮಾಡಿರಿ ಅಂತ ಹೇಳ್ತೀನಿ. ಓಕೆ, ಎಲ್ಲರೂ ಕೂಡ ಮಾಡಿರಿ ಅಂತ ಹೇಳಲ್ಲ. ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ ಅಂತಂದರೆ ವ್ಯೂಸ್ಗೋಸ್ಕರ, ಓಕೆ ಸದ್ಯಕ್ಕೆ ನಾನು ವ್ಯೂಸ್ಗೋಸ್ಕರ ಏನು ಮಾಡ್ತಾರೆ, ಸುಮ್ಮನೆ ಏನೇನೋ ಬರೆದ್ಬಿಟ್ಟು ಹಾಕ್ತಿರ್ತಾರೆ. ಸೊ ಅಂಥ ಬದಲು ಕೌನ್ಸ್ಲಿಂಗ್ ಕರೆಕ್ಟಾಗಿ ನಿಮಗೆ ಪ್ರೊಸೀಜರ್ ಒಂದು ಸ್ಟೆಪ್ಸ್ ಅಥವಾ ಒಂದು ಅಪ್ಡೇಟ್ ಮಿಸ್ ಆಗದೆ ಎಲ್ಲನೂ ಕೂಡ ಕೊಡ್ತೈತಂದರೆ ಅಂಥ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ನಿಮಗೆ ಎಲ್ಲನೂ ಕೂಡ ಅಪ್ಡೇಟ್ ಸಿಗ್ತದೆ. ಓಕೆ, ಲೈಕ್ ಎಕ್ಸಾಂಪಲ್ ಹೇಳೋದಂತಂದರೆ RH ಕೆಮಿಸ್ಟ್ರಿ ಸರ್ ಅಂತ ಕರೆಕ್ಟಾಗಿ ಕ್ಲಿಯರಾಗಿ ಎಲ್ಲನೂ ಕೂಡ ಸ್ಟೆಪ್ಸ್ ಹೇಳ್ತಾರೆ. ಆ್ಯಂಡ್ ಎಜುಕೇರ್ ಕರ್ನಾಟಕದವರು ಅವರು ಕೂಡ ಹೇಳ್ತಾರೆ. ಆ್ಯಂಡ್ ಮೋರ್ ಎಷ್ಟೋ ಜನಕ್ಕೆ ಹೇಳ್ತಾರೆ, ಬಟ್ ಯಾರು ಕೂಡ ಕನ್ಫ್ಯೂಷನ್ ಆಗ್ತಾರೆ. ಎಲ್ಲನೂ ಕೂಡ ಹೇಳ್ತಾರೆ, ಅವರು ಕೂಡ ಹೇಳಿದ್ಮೇಲೆ ಎಲ್ಲನೂ ಕೂಡ ಕ್ಲಿಯರಾಗಿ ಹೇಳ್ತಾರೆ. ಬಟ್ ಕೆಲವೊಂದಿಷ್ಟು ಇನ್ ಡೆಪ್ತಾಗಿ ಎಲ್ಲನೂ ಕೂಡ ಹೇಳಲ್ಲ. ಆ್ಯಕ್ಚುಲಿ ಏನಂತಂದರೆ ಕೆಲವೊಂದಿಷ್ಟು ಹುಡುಗರಿಗೆ ಏನು ಅಂತ ಅರ್ಥನ ಆಗ್ತಿರಲ್ಲ ಸ್ಟೆಪ್ಸ್. ಓಕೆ, ಹಂಗಾಗಿಬಿಟ್ಟು ಅಂಥ ಚಾನಲ್ ಒಳಗೆ ನಾವು ಕೆಲವೊಂದಿಷ್ಟು ಪ್ರತಿಯೊಂದು ಸ್ಟೆಪ್ಸ್ ಜೊತೆಗೆ ಲೈವ್ ಡೆಮೋನೇ ಮಾಡ್ತಿರ್ತೀವಿ ನಾವು. ಆ್ಯಕ್ಚುಲಿ ಏನಂತಂದರೆ ಕೆಲವೊಂದಿಷ್ಟು ಹುಡುಗರದ್ದು ನಾನೇ ಕೂಡ ಅಪ್ಲಿಕೇಶನ್ ನಂಬರು ಅಥವಾ ಎಲ್ಲನೂ ಕೂಡ ಇಸ್ಕೊಂಡಿರೋ ಕಾರಣ ಆ ಹುಡುಗರದ್ದು ನಾನೇ ಲಾಗಿನ್ ಆಗಿಬಿಟ್ಟು ನಾನೇ ಡೆಮೋ ತೋರಿಸ್ತಿರ್ತೀನಿ. ಹಂಗಾಗಿಬಿಟ್ಟು ನಿಮ್ಗೆ ಏನೇ ಒಂದು ಡೌಟ್ಸ್ ಇದ್ರು, ಫಾರ್ ಎಕ್ಸಾಂಪಲ್ ಈ ಮೊನ್ನೆ ತಾನೇ ಡಾಕ್ಯುಮೆಂಟ್ ವೆರಿಫಿಕೇಷನ್ನಾಗಿ ಎಷ್ಟೋ ಜನದ ಲಾಗಿನ್ ಆಗಿಬಿಟ್ಟು ನಾನೇ ತೋರಿಸಿದೆ. ಬಟ್ ಅವರು ಸ್ಟೆಪ್ಸ್ ಎಲ್ಲನೂ ಕೂಡ ಹೇಳ್ತಾರೆ, ಲೈಕ್ RH ಎಜುಕೇರ್ ಕರ್ನಾಟಕ ಯಾವ ರೀತಿ ಮಾಡ್ಬೇಕಂತ ಹೇಳ್ತಾರೆ. ಬಟ್ ನೀವಾಗಿ ಒಂದು ಲೈವ್ ಪ್ರಾಕ್ಟಿಕಲ್ ಮಾಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಸೊ ಹಂಗಾಗಿಬಿಟ್ಟು ಅಂಥ ಟೈಮ್ ಒಳಗೆ ನಿಮ್ಗೆ ಲೈವ್ ಡೆಮಿನ ಎಲ್ಲನೂ ಕೂಡ ತೋರಿಸ್ಬೇಕಂದಾಗ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೇನೆ. ಓಕೆ, ನಮ್ಮ ಚಾನಲೇ ಎಲ್ಲನೂ ನೋಡ್ತಾ ಕೂರಿ ಅಂತ ನಾನೇನು ಯಾವತ್ತೂ ಹೇಳಲ್ಲ. ಬಟ್ ಬರುವಂಥ ಅಪ್ಡೇಟ್ಸ್ನ ಎಲ್ಲನೂ ಕೂಡ ಒಂದು ಮಿಸ್ ಮಾಡೋಕ್ಕೆ ಹೋಗ್ಬಿಡ್ರಿ. ನಾವು ಒಬ್ಬೊಬ್ಬ ಅಂದರೆ ಮುಂದೆ ಓಕೆ ಏನಪ್ಪ 4 to 5 ಮಿನಿಟ್ಸ್ ಮಾತಾಡಿರ್ತೀನಿ. ಆ ಒಂದು 4 to 5 ಮಿನಿಟ್ಸ್ ನೀವು 2x ಸ್ಪೀಡ್, ಓಕೆ 2x ಸ್ಪೀಡ್ ಇಟ್ಕೊಂಡಾದ್ರೂ ಕೇಳ್ರಿ. ನಿಮ್ಗೆ ಟೈಮ್ ಸೇವ್ ಆಗಲಿ. ಬೇಕಾದ್ರೆ 2x ಸ್ಪೀಡ್ ಇಟ್ಕೊಂಡಾದ್ರೂ ಕೇಳ್ರಿ, ಒಟ್ಟು ಕೇಳ್ರಿ. ಯಾಕಂದರೆ ಕೆಲವೊಂದಿಷ್ಟು ಅಪ್ಡೇಟು ನಿಮಗೆ ಮುಂದೆ ಪಶ್ಚಾತ್ತಾಪ ಪಡೋ ಹಾಗೆ ಮಾಡ್ತಾರೆ. ಯಾಕಂತಂದರೆ ನಾನು ಇವಾಗ ನಿಮ್ಮ ಒಂದು ಸ್ಟೇಜ್ನ ದಾಟಿ ಬಂದಿದ್ದೀನಿ. ನೀವಿರುವಂಥ ಜಾಗದಲ್ಲಿ ನಾನು ಕೂಡ ಒಂದು 3 ಇಯರ್ಸ್ ಹಿಂದೆ ಇದ್ದೆ. ಹಾಗಾಗಿಬಿಟ್ಟು ಯಾರೂ ಕೂಡ ಸೀಟ್ ಕಳ್ಕೊಬಾರ್ದು. ಆ್ಯಂಡ್ ಸೀಟ್ ಕಳ್ಕೊಳೋ ಜೊತೆಗೆ ನಿಮ್ಮ ಹಣನೂ ಕಳ್ಕೊಬಾರ್ದು. ಚೆನ್ನಾಗಿರೋ ಸೀಟ್ ಸಿಗೋದು ಯಾವುದಾದ್ರು ಸಿಗೋ ಬದಲು ಒಳ್ಳೆ ಕಾಲೇಜ್ ಸಿಗಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಸರಿ, ಏನಾದರೂ KEಯಿಂದ ಅಪ್ಡೇಟ್ ಬಂತಂದರೆ ನೀವು ತಿಳಿಸ್ತೀನಿ. ಬಟ್ ಚಾನಲ್ ನೋಡ್ತಾರೆ ಅವಾಗವಾಗ ಅಷ್ಟೇ. ಓಕೆ, ಸದ್ಯಕ್ಕಂತೂ ಎಷ್ಟು ಇವತ್ತೇನಾದರೂ ಅಪ್ಡೇಟ್ ಬಂತಂದರೆ ಈವ್ನಿಂಗ್ ಒಳಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಆಯಿತು, ಆಪ್ಷನ್ ಇಂಟರ್ ಬಗ್ಗೆ ಏನಾದರೂ ಬಂತಂದರೆ ತಿಳಿಸ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.